ನಮಸ್ಕಾರ ಎಲ್ಲರಿಗೂ. ನಾನಿವತ್ತು ಕೋಜಾಗರಿ ಹುಣ್ಣಿಮೆಯ ಪ್ರಯುಕ್ತ ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರವನ್ನು ಹೇಳುತ್ತಾ ಇದ್ದೇನೆ. ಕೋಜಾಗರಿ ಹುಣ್ಣಿಮೆ ಮುಖ್ಯವಾಗಿ ಭಾರತದಲ್ಲಿ ಪಶ್ಚಿಮ ಬಂಗಾಳ, ಒರಿಸ್ಸಾ ಹಾಗೆಯೇ ಅಸ್ಸಾಂ ಮುಂತಾದ ರಾಜ್ಯಗಳಲ್ಲಿ ಮುಖ್ಯವಾಗಿ ಆಚರಣೆಯಲ್ಲಿದೆ. ಅಶ್ವಿನ ಶುಕ್ಲ ಹುಣ್ಣಿಮೆಯನ್ನು ಕೋಜಾಗರಿ ಹುಣ್ಣಿಮೆ ಅಥವಾ ಶರದ್ ಪೂರ್ಣಿಮೆ ಅಂತ ಕರೀತಾರೆ. ಕೋಜಾಗರಿ ಅಂತಂದರೆ ಯಾರು ಜಾಗೃತವಾಗಿರ್ತಾರೆ. ಹಾಗಂದರೆ ಆ ಹುಣ್ಣಿಮೆಯ ರಾತ್ರಿ ಯಾರು ಜಾಗರಣೆಯನ್ನು ಮಾಡ್ತಾರೋ ಅವರಿಗೆ ಲಕ್ಷ್ಮೀದೇವಿ ವಿಶೇಷವಾಗಿ ತನ್ನ ಕೃಪೆಯನ್ನು ತೋರ್ತಾಳೆ ಅನ್ನುವಂಥದ್ದು ಇದರ ಮಹತ್ವ. ಈಗ ನಾವು ಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರವನ್ನು ಪ್ರಾರಂಭ ಮಾಡೋಣ. ಮೊದಲು ಸ್ತೋತ್ರವನ್ನು ಹೇಳುತ್ತೇನೆ, ಆಮೇಲೆ ಅರ್ಥವನ್ನು ಹೇಳುತ್ತಾ ಇದ್ದೇನೆ. ಅಥ ಶ್ರೀಲಕ್ಷ್ಮೀ ದ್ವಾದಶ ನಾಮ ಸ್ತೋತ್ರಂ. ಶ್ರೀದೇವಿ ಪ್ರಥಮಂ ನಾಮ, ದ್ವಿತೀಯಮೃತೋದ್ಭವ, ತೃತೀಯಂ ಕಮಲಾ ಪ್ರೋಕ್ತ, ಚತುರ್ಥಂ ಲೋಕಸುಂದರಿ, ಪಂಚಮಂ ವಿಷ್ಣುಪತ್ನಿ ಚ, ಷಷ್ಠಂ ಸ್ಯಾತ್ ವೈಷ್ಣವೀ ತಥಾ, ಸಪ್ತಮಂ ತು ವರಾರೋಹ, ಅಷ್ಟಮಂ ಹರಿವಲ್ಲಭ, ನವಮಂ ಶಾರ್ಂಗಿಣೀ ಪ್ರೋಕ್ತ, ದಶಮಂ ದೇವದೇವಿಕಾ, ಏಕಾದಶಂ ತು ಲಕ್ಷ್ಮೀ ಸ್ಯಾತ್, ದ್ವಾದಶಂ ಶ್ರೀಹರಿಪ್ರಿಯಾ. ದ್ವಾದಶೈತಾನಿ ನಾಮಾನಿ ತ್ರಿಸಂಧ್ಯಂ ಯಃ ಪಠೇನ್ನರಃ, ಆಯುರಾರೋಗ್ಯಮೈಶ್ವರ್ಯಂ ತಸ್ಯ ಪುಣ್ಯಫಲಪ್ರದಂ. ದ್ವಿಮಾಸಂ ಸರ್ವಕಾರ್ಯಾಣಿ, ಷಣ್ಮಾಸಾದ್ರಾಜ್ಯಮೇವ ಚ, ಸಂವತ್ಸರಂ ತು ಪೂಜಾಯಾಃ, ಶ್ರೀಲಕ್ಷ್ಮ್ಯಾಃ ಪೂಜ್ಯ ಏವ ಚ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ, ಶ್ರೀರಂಗಧಾಮೇಶ್ವರೀಂ, ದಾಸೀಭೂತಸಮಸ್ತದೇವವನಿತಾಂ, ಲೋಕೈಕದೀಪಾಂಕುರಾಂ, ಶ್ರೀಮನ್ಮಂದಕಟಾಕ್ಷಲಬ್ಧವಿಭವ, ಬ್ರಹ್ಮೇಂದ್ರಗಂಗಾಧರಾಂ, ತ್ವಾಂ ತ್ರೈಲೋಕ್ಯಕುಟುಂಬಿನೀಂ ಸರಸಿಜಾಂ, ವಂದೇ ಮುಕುಂದಪ್ರಿಯಾಂ. ಈಗ ಈ ಸ್ತೋತ್ರದ ಅರ್ಥವನ್ನು ನೋಡೋಣ. ಪ್ರಥಮವಾಗಿ ಶ್ರೀದೇವಿ ಎಂಬುದಾಗಿ, ಎರಡನೆಯದಾಗಿ ಅಮೃತೋದ್ಭವೆ ಎಂದು, ಮೂರನೆಯದಾಗಿ ಕಮಲೆ ಎಂದು, ನಾಲ್ಕನೆಯದಾಗಿ ಲೋಕಸುಂದರಿ ಎಂಬುದಾಗಿ, ಐದನೆಯದಾಗಿ ವಿಷ್ಣುವಿನ ಪತ್ನಿ, ಆರನೆಯದಾಗಿ ವೈಷ್ಣವಿ ಎಂದು, ಏಳನೆಯದಾಗಿ ವರಾರೋಹ ಎಂಬುದಾಗಿ, ಎಂಟನೆಯದಾಗಿ ಹರಿವಲ್ಲಭೆ ಎಂದು, ಒಂಬತ್ತನೆಯದಾಗಿ ಶಾರಂಗಿಣಿ, ಹಾಗೆಯೇ ಹತ್ತನೆಯದಾಗಿ ದೇವದೇವಿಕೆ ಎಂದು, ಹನ್ನೊಂದನೆಯದಾಗಿ ಲಕ್ಷ್ಮಿ, ಹಾಗೆಯೇ ಹನ್ನೆರಡನೆಯದು ಹರಿಪ್ರಿಯೆ ಎಂಬುದಾಗಿ ಇವು ಲಕ್ಷ್ಮಿಯ ದ್ವಾದಶ ನಾಮಗಳು. ಈ ಸ್ತೋತ್ರವನ್ನು ಪಠಿಸುವುದರಿಂದ ಉಂಟಾಗುವಂತಹ ಪ್ರಯೋಜನಗಳು ಫಲಶ್ರುತಿಯಲ್ಲಿ ಹೇಳಿವೆ. ಫಲಶ್ರುತಿ ಈ ರೀತಿಯಾಗಿದೆ: ಯಾರು ತ್ರಿಕಾಲಗಳಲ್ಲಿ, ತ್ರಿಸಂಧ್ಯೆಯಲ್ಲಿ ಈ ದ್ವಾದಶ ನಾಮಗಳನ್ನು ಪಠಿಸುವರೋ ಅವರಿಗೆ ಆಯುರಾರೋಗ್ಯ ಐಶ್ವರ್ಯದ ಜೊತೆಗೆ ಪುಣ್ಯವೂ ಲಭಿಸ್ತದೆ. 2 ತಿಂಗಳು ಈ ಸ್ತೋತ್ರವನ್ನು ಪಠಿಸುವುದರಿಂದ ಎಲ್ಲ ಕಾರ್ಯಸಿದ್ಧಿಯಾಗ್ತದೆ. 6 ತಿಂಗಳು ಈ ಸ್ತೋತ್ರವನ್ನು ಪಠಿಸುವುದರಿಂದ ರಾಜ್ಯದ ಸಿದ್ಧಿ ಅಥವಾ ಪ್ರಭುತ್ವ ಪ್ರಾಪ್ತಿಯಾಗ್ತದೆ. ವರ್ಷ ಪೂರ್ತಿ ಇದನ್ನು ಪಠಿಸುವುದರಿಂದ ಲಕ್ಷ್ಮೀದೇವಿ ತುಂಬ ಪ್ರಸನ್ನಳಾಗ್ತಾಳೆ. ಹಾಗೆಯೇ ಅವರು ಲಕ್ಷ್ಮೀದೇವಿಗೆ ಪೂಜ್ಯರಾಗ್ತಾರೆ. ಲಕ್ಷ್ಮೀಂ ಕ್ಷೀರಸಮುದ್ರರಾಜತನಯಾಂ, ಶ್ರೀರಂಗಧಾಮೇಶ್ವರೀಂ, ದಾಸೀಭೂತಸಮಸ್ತದೇವವನಿತಾಂ, ಲೋಕೈಕದೀಪಾಂಕುರಾಂ, ಶ್ರೀಮನ್ಮಂದಕಟಾಕ್ಷಲಬ್ಧವಿಭವ, ಬ್ರಹ್ಮೇಂದ್ರಗಂಗಾಧರಾಂ,
ತ್ವಾಂ ತ್ರೈಲೋಕ್ಯ ಕುಟುಂಬಿನೀಂ ಸರಸಿಜಾಂ ವಂದೇ ಮುಕುಂದ ಪ್ರಿಯಾಂ. ಈ ಶ್ಲೋಕಕ್ಕೆ ಅರ್ಥ ಈ ರೀತಿಯಾಗಿದೆ. ಹೇ ಲಕ್ಷ್ಮೀದೇವಿ, ನೀವು ಕ್ಷೀರ ಸಮುದ್ರ ರಾಜನ ಮಗಳು, ಶ್ರೀರಂಗನ ಮನೆಯ ಸ್ವಾಮಿನಿ, ವಿಷ್ಣುವಿನ ವಕ್ಷಸ್ಥಳದಲ್ಲಿ ವಾಸಿಸುವವಳು, ಎಲ್ಲ ದೇವತೆಗಳ ಪತ್ನಿಯರು ಅಥವಾ ಎಲ್ಲ ದೇವವನಿತೆಯರು ನಿಮ್ಮನ್ನ ಸೇವಿಸುವರು. ನೀವೇ ಜಗತ್ತಿನ ಅದ್ವಿತೀಯ ಪ್ರಕಾಶಕಳು. ನಿಮ್ಮ ಒಂದೇ ಒಂದು ನೋಟದಿಂದ ಬ್ರಹ್ಮ, ಇಂದ್ರ, ಶಿವ ಇವರುಗಳು ಸರ್ವ ಸಂಪತ್ತನ್ನು ಹೊಂದಿದ್ರು. ನೀವು 3 ಲೋಕಗಳ ಅಧಿಷ್ಠಾತ್ರಿ, ಕುಲ ಮಾತೆ, ಹಾಗೆಯೇ ಮುಕುಂದನ ಪ್ರಿಯಳು. ನಿಮಗೆ ನನ್ನ ನಮಸ್ಕಾರಗಳು. ಕೋಜಾಗರಿ ಹುಣ್ಣಿಮೆಯ ಈ ಶುಭ ಸಂದರ್ಭದಲ್ಲಿ ನಾವೆಲ್ಲ ಲಕ್ಷ್ಮಿಯ ಈ ಸ್ತೋತ್ರವನ್ನು ಪಠಿಸೋಣ. ಆಕೆಯ ಕೃಪೆಗೆ ಪಾತ್ರರಾಗೋಣ. ಧನ್ಯವಾದಗಳು. ಲೋಕಾಹ ಸಮಸ್ತಾಹ ಸುಖಿನೋ ಭವಂತು.